ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಬೇಕಾದ ಕಾಲದಲ್ಲಿ ಅಂದ್ರೆ ಬರಗಾಲದ ಸಮಯದಲ್ಲಿ ಎಲ್ಲ ಅವರಿಗೆ ಉದ್ಯೋಗ ಸಿಗುವುದಿಲ್ಲ ಅಂತ ಹೇಳಿ. ಹೌದು. ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಮಾಡ್ತು. ಅದು ಪ್ರಾರಂಭ ಮಾಡಿ ಈಗ 7 ವರ್ಷ ಆಯ್ತು. ಈ ಯೋಜನೆಯಲ್ಲಿ ನಮ್ಮಂತ ರೈತರಿಗೆ ಸಾಕಷ್ಟು ಅನುಕೂಲವೂ ಕೂಡ ಆಗಿದೆ. ಯಾಕಂದ್ರೆ ವರ್ಷದಲ್ಲಿ ಎಷ್ಟೋ ಕಡೆ ನಾವು ಈ ಜನರೆಲ್ಲ ಗುಳೆ ಹೋಗುದು ಅಂತ ಹೇಳ್ತೀವಲ್ಲ, ಹೌದು ಹೌದು ಬರಗಾಲ ಪೀಡಿದಂತಹ ಪ್ರದೇಶಗಳಲ್ಲಿ ಸರಿಯಾದಂತಹ ಒಂದು ಉದ್ಯೋಗ ಇಲ್ಲ ಅಂದ್ರೆ ಉದ್ಯೋಗನ ಅರಸ್ಕೊಂಡು ಬೇರೆ ಊರಿಗೆ ವಲಸೆ ಹೋಗ್ತಾರೆ. ಹೌದು. ನಮ್ ಕಡೆ ಎಲ್ಲ ಶಮಣ್ಣ, ಹ್ಮ್. ನಾವ್ ಹೀಗೆ ಊರಿಗೆ ಹೋದವಾಗ ಎಲ್ಲಿ ಹೋದ್ರು ನಮ್ಮ ಇವ್ರು ಅಂತ ಕೇಳಿದ್ರೆ ಅವರು ಘಟ್ಟಕ್ ಹೋಗಿದ್ದಾರೆ ಅಂತ ಹೇಳ್ತಿದ್ರು. ಓಹೋ ಹಾ, ಹಾಗೆ. ಅಂದ್ರೆ ಹ್ಮ್. ಇಲ್ಲಿಂದ ಯಲ್ಲಾಪುರ್ ಕಡೆ ಹ್ಮ್ ಹ್ಮ್. ಮೇಲೆ ಅವರು ಕೆಲ್ಸಕ್ ಹೋಗುದು, ತೋಟದ ಕೆಲ್ಸಕ್ಕೆ ಸರಿ, ಅಂತ. ಸರಿ, ಸರಿ, ಹಾಗೆ ಸರಿ, ಸರಿ, ಕೆಲ್ಸ ಸರಿ. ಇಲ್ದಿದ್ದವಾಗ ಹಾಗೆ ಹಾ. ಮಾಡ್ತಿದ್ರು. ಅದನ್ನ ತಪ್ಪಿಸ್ಬೇಕು ಅಂತಲೇ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಹ್ಮ್ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಮಾಡ್ತು. ಹ್ಮ್. ಅವರು ಇರುವಂತಹ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗವನ್ನ ಕೊಡಬೇಕು. ಹ್ಮ್. ಎಷ್ಟು ಉದ್ಯೋಗವನ್ನ ಕೊಡಬೇಕು ಅಂದ್ರೆ ಕುಟುಂಬಕ್ಕೆ ಒಬ್ಬರಿಗೆ ಉದ್ಯೋಗವನ್ನ ಕೊಡುವಂತಹದ್ದು, ಜೊತೆಗೆ ಅವ್ರ ಜಾಬ್ ಕಾರ್ಡ್ ಅನ್ನೆಲ್ಲ ಮಾಡ್ಕೊಂಡಿರ್ಬೇಕು. ವರ್ಷಕ್ಕೆ 100 ದಿವಸಗಳ ಉದ್ಯೋಗವನ್ನ ಕೊಡುವಂತಹದ್ದು. ಹ್ಮ್. ಈ ಯೋಜನೆ ಕಳೆದ 7 ವರ್ಷಗಳಿಂದ ನಡ್ಕೊಂಡು ಬಂತು. ಆದ್ರೆ ಈಗ 2047ನೇ ಇಸವಿಗೆ ವಿಕಸಿತ ಭಾರತ ಆಗಬೇಕು, ಅಭಿವೃದ್ಧಿಶೀಲ ಅಲ್ಲ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಉದ್ಯೋಗ ಖಾತ್ರಿ ಯೋಜನೆಯ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತು. ಹ್ಮ್. ಈಗ ಹ್ಮ್. ವಿಕಸಿತ ಭಾರತ ಜಿ ರಾಮ್ ಜಿ ಎನ್ನುವಂತಹ ಒಂದು ಹೊಸ ಒಂದು ವಿಚಾರವನ್ನ ತಗೊಂಡ್ಬಂದ್ರು. ಇದು ಓಹೋ. ಕಾನೂನಾಗಿ ಈಗ ಹೌದು. ಬಂದಿದೆ. ಈಗ ಇದರ ವಿಶೇಷತೆ ಏನು ಅಂತಂದ್ರೆ ಹ್ಮ್. ಗ್ರಾಮೀಣ ಆರ್ಥಿಕತೆಯನ್ನ ಸುಧಾರಿಸುವಂತಹದ್ದು ಮುಖ್ಯ ಉದ್ದೇಶ ಇದರಲ್ಲಿ. ಓಹೋ. ಮೊದಲೆಲ್ಲ ವರ್ಷಕ್ಕೆ 100 ದಿವಸಗಳ ಉದ್ಯೋಗವನ್ನ ಮಾತ್ರ ಖಾತ್ರಿ ಕೊಡಿಸ್ತಾ ಇದ್ರು. ಹೌದು. ಈಗ ಹ್ಮ್. ವರ್ಷಕ್ಕೆ 100 ಅಲ್ಲ 125 ದಿವಸಗಳ ಉದ್ಯೋಗವನ್ನ ಓಹೋ. ಕೊಡುವಂತ ಒಂದು ವ್ಯವಸ್ಥೆ ಇದೆ. 125 ದಿನ ಗ್ಯಾರಂಟಿ ಕೆಲಸ ಗ್ಯಾರಂಟಿ ಕೆಲಸ ಸಿಗ್ತದೆ. ಹಾ. ಜೊತೆಗೆ ಮೊದಲೆಲ್ಲ ಪಾವತಿ ಮಾಡಬೇಕಿದ್ರೆ, ಈಗ ಕೆಲಸ ಮಾಡ್ಕೊಂಡು ಬಂದ ನಂತರ ಪಾವತಿ ಮಾಡಬೇಕಿದ್ರೆ 15-20 ದಿವಸ ಆಗ್ತಾ ಇತ್ತು. ಈಗ ಹಾಗೆಲ್ಲ ಪ್ರತಿ ವಾರವೂ ಕೂಡ ಅವರಿಗೆ ಹಣದ ಪಾವತಿ ಆಗುವ ಹಾಗೆ ವ್ಯವಸ್ಥೆ ಮಾಡ್ತಾರಂತೆ. ಓಹೋ. ಅಂದ್ರೆ ಮುಂಚೆ ಎಲ್ಲ 15 ದಿವಸ ಬೇಗ ಆಗ್ತಾ ಇತ್ತು. ಅವರಿಗೆ ದುಡ್ಡು ಪಾವತಿ ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಆದ್ರೆ ಈಗ ಇದೇ ಸಮಯಕ್ಕೆ ಆಗತ್ತೆ ಅಂತ ಅವರು ಗ್ಯಾರಂಟಿ ಕೊಡ್ತಾರೆ. ಹೌದು. ಜೊತೆಗೆ ಇದೇನಾಗ್ತಾ ಇದೆ ಅಂದ್ರೆ ಹ್ಮ್. ಕೃಷಿ ಕೆಲಸಗಳಿಗೆ ಈಗ ಬಿತ್ತನೆ ಬೀಜ ಆಗ್ಬಹುದು, ಅಥವಾ ಕಾಫಿ ಕೊಯ್ಲು ಅಂತ ಹೇಳಿದ್ಯಲ್ಲ, ಅಡಿಕೆ ಕೊಯ್ಲು, ಕಾಫಿ ಕೊಯ್ಲು, ಇಂತಹ ಕೃಷಿ ಉತ್ಪನ್ನಗಳ ಕೊಯ್ಲಿನ ಸಂದರ್ಭದಲ್ಲಿ ಹೆಚ್ಚು ಕೂಲಿ ಆಳುಗಳು ಬೇಕಾಗ್ತಾರೆ. ಹೌದು. ಹಾ. ಹಾಗಾಗಿ ಹ್ಮ್. ಆ ಸಂದರ್ಭದಲ್ಲಿ ಹೆಚ್ಚು ಕೂಲಿ ಆಳುಗಳು ಲಭ್ಯ ಆಗುವ ಹಾಗೆ ಮಾಡ್ಲಿಕ್ಕೆ ಈ ಯೋಜನೆ ಪೂರಕವಾಗಿದೆ ಅಂತ. ಓಹೋ. ಹಾ, ಹಾಗೆ ಹಾಗೆ ಹಾ, ಕೂಲಿಕಾರರು ಸಿಗೋದಿಲ್ಲಾಗಿತ್ತು. ಹೌದು. ಆದ್ರೆ ಈ ಒಂದು ಜಿ ಯೋಜನೆಯಿಂದ ಅದು ಆಗತ್ತೆ, ಸಿಗ್ತದೆ ಅಂತ. ಕೆಲಸಗಾರ ಈಗ ಅಡಿಕೆ ಕೊಯ್ಲು ಮಾಡುವಂತಹದ್ದು ಹೌದು. ಮತ್ತೆ ಅದನ್ನ ಬೇಯಿಸುವಂತಹದ್ದು ಎಲ್ಲ ಜಾಸ್ತಿ ಹೌದು, ಕೂಲಿ ಆಳುಗಳು ತುಂಬ, ಬೇಕಾಗ್ತಾರಲ್ಲ. ಅಂತಹ ಸಂದರ್ಭದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಕೂಲಿಯನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅಂದ್ರೆ ಕೃಷಿ ಜೊತೆಗೆ ಇದನ್ನ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ. ಒಳ್ಳೇದಿದೆ ಅಲ್ಲ ಶಮಣ್ಣ ಹೌದು ಇದು? ಹೌದು ಹೌದು ಹೌದು. ಅಂದ್ರೆ ಇನ್ನು ಅನುಷ್ಠಾನಕ್ಕೆ ಬರಬೇಕಾಗಿದೆ. ಹ್ಮ್. ಯಾವ ರೀತಿ ಬರ್ತದೆ, ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಎನ್ನುವುದನ್ನು ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಗೆ ಗೊತ್ತಾಗಬೇಕಷ್ಟೇ. ಹೌದು. ಅದೇ ಶಮಣ್ಣ, ಈಗ ಒಂದು ದೇಶ ಅಭಿವೃದ್ಧಿ ಹೊಂದ್ಬೇಕು ಅಂತಂದ್ರೆ ಮೊದಲು ಗ್ರಾಮೀಣ ಗ್ರಾಮೀಣ ಕೂಡ- ಪ್ರದೇಶ ಅಭಿವೃದ್ಧಿ ಹೊಂದ್ಬೇಕು ಅಂತ ಹೌದು ಹೇಳ್ತಾರಲ್ಲ. ಹೌದು ಹೌದು. ಅಂದ್ರೆ ಉದ್ಯೋಗಕ್ಕೋಸ್ಕರ ಊರಿನ ಜನ ಊರು ಬಿಟ್ಟು ಹೊರಗಡೆ ಹೋಗೋದು ಬೇಡ ಅಂತ ಹೇಳಿ ಹೌದು, ಹೋಗ್ಬಾರ್ದು. ಅವರವರ ಊರಿನಲ್ಲೇ ಇದ್ದುಕೊಂಡು ಹ್ಮ್. ವರ್ಷಕ್ಕೆ 125 ದಿವಸ ಉದ್ಯೋಗ ಸಿಕ್ಕಿದ್ರೆ ಹೌದು. ಮತ್ತೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಅವಶ್ಯಕತೆ ಇಲ್ಲ. ಜೊತೆಗೆ ಅವರ ಕೃಷಿ ಜಮೀನು ಕೂಡ ಉಳಿತದೆ ಅಂತ. ಉಳಿಯುತ್ತೆ. ಮಳೆಗಾಲದಲ್ಲಿ ಅವರು ಒಂದಷ್ಟು ಅದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತಾರಲ್ವಾ, ಹೌದು. ಅದರಿಂದಲೂ ಕೂಡ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಬಹುದು. ಜೊತೆಗೆ ಜಾನುವಾರುಗಳನ್ನ ಸಾಕೊಳ್ಬಹುದು. ಒಟ್ಟು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆ ಇದು. ಹೌದು. ಇದರ ಗ್ರಾಮೀಣ ಅಭಿವೃದ್ಧಿ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿನೂ ಕೂಡ ಆಗತ್ತೆ ಅಂತ ಹೌದು ಹೇಳ್ಬೋದು ನೋಡಿ ಹೌದು ಸಮಣ. ಹೌದು ಹೌದು.